ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಚ್ಡಿಕೆ ಸಿಎಂ ಡಿಕೆ ನಡುವೆ ಟೌನ್ಶಿಪ್ ವಾರ್. ಎಚ್ಡಿಕೆ ಜೈಲಿಗೆ ಹೋಗುವುದಕ್ಕೆ ಸಿದ್ಧರಾಗಿ ಎಂದು ಪೋಸ್ಟರ್. ಭೂಮಿ ಉಳಿಸಿಕೊಳ್ಳಲು ಬೀದಿಗಿಳಿದ ಅನ್ನದಾತರು. ಈ ಸುದ್ದಿಗಳನ್ನು ನೋಡೋಣ ಟೌನ್ಶಿಪ್ ಫೈಟ್ ನ್ಯೂಸ್ ಟಾಪ್ನಲ್ಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಸಿಎಂ ಡಿಕೆಶಿ ನಡುವೆ ನಡೀತಾ ಇರುವ ಬಿಡದಿ ಟೌನ್ಶಿಪ್ ಕದನ ಮತ್ತಷ್ಟು ತಾರಕಕ್ಕೇರಿದೆ. ಪ್ರಭಾವಿ ನಾಯಕರ ಸವಾಲು ಪ್ರತಿ ಸವಾಲು ಬಿಡದಿ ಅಖಾಡದಲ್ಲಿ ಕಂಪನ ಎಬ್ಬಿಸಿದೆ. ಈ ನಡುವೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಿಧಾನಸೌಧದ ಎಸಿ ರೂಮಲ್ಲಿ ಕುಳಿತು ಕಾಫಿ ಕುಡಿಸಿ ಸೆಟಲ್ಮೆಂಟ್ ಮಾಡೋದು ಬೇಡ, ಬಾಧಿತ ಪ್ರದೇಶದಲ್ಲಿ ರೈತರ ಸಮ್ಮುಖದಲ್ಲೇ ಚರ್ಚೆಯಾಗ್ಲಿ ಅಂತ ಸವಾಲ್ ಹಾಕಿದ್ದಾರೆ. 4 ಗೋಡೆ ಎಸಿ ರೂಮಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ತಕ್ಕಂಥದ್ದು ಬೇಡ. ಇಲ್ಲಿ ಆಗಿರ್ತಕ್ಕಂಥದ್ದು ಬಾಧಿತ ಪ್ರದೇಶಗಳೇನಿದೆ ಅಲ್ಲಿ ರೈತರ ಸಂಕಷ್ಟದಲ್ಲವರು ಯಾವನೂ ಇಲ್ಲಿವರೆಗೂ ಬಂದಿಲ್ಲ. ರೈತರ ಸಮ್ಮುಖದಲ್ಲಿ ಸತ್ಯಾಸತ್ಯತೆ ಏನಿದೆ, ಎಷ್ಟು ಜನ ಕೊಡಕ್ ರೆಡಿ ಇದ್ರೆ ಪ್ರಾಜೆಕ್ಟ್ ಮಾಡಲಿ ಸ್ವಾಮಿ, ನಾವೇನು ಹಿಡ್ಕೊಂಡು ಕೂತಿದೀವ. ವಿರೋಧ ಇದ್ರೆ ಅದು ಉತ್ತರ ಕೊಡ್ಲಿ ರೈತರಿಗೆ. ಬಿಡದಿ ಟೌನ್ಶಿಪ್ ವಾರ್ ಇದೀಗ ಆಸ್ತಿ ಕಾಳಗದತ್ತ ತಿರುಗಿದೆ. ಬಿಡದಿ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಕುಟುಂಬ 100 ಎಕರೆ ಜಮೀನು ಹೊಂದಿದೆ ಅಂತ ಸಚಿವ ಎಂಬಿ ಪಾಟೀಲ್ ಆರೋಪಿಸಿದ್ರು. ಇದಕ್ಕೆ ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಟ್ವಿಟ್ಟರ್ನಲ್ಲೇ ತಿರುಗೇಟು ನೀಡಿದ್ದಾರೆ. ನನ್ನ ಹೆಸರಿನಲ್ಲಿ ಇರೋದು ಕೇವಲ 32 ಎಕರೆ ಜಮೀನು ಮಾತ್ರ. ಸಚಿವ ಎಂಬಿ ಪಾಟೀಲ್ ಹೇಳುತ್ತಿರುವಂತೆ 100 ಎಕರೆ ಅಲ್ಲ. ರಾಜಕೀಯ ದುರುದ್ದೇಶಕ್ಕಾಗಿ ಮನೆಯವರನ್ನ ಎಳೆದು ತರುತ್ತಿದ್ದಾರೆ. ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚಿಸುವ ಕೀಳು ಮಟ್ಟಕ್ಕೆ ಯಾರೂ ಹೋಗಬಾರದು. ಅನಗತ್ಯವಾಗಿ ನನ್ನ ಬಗ್ಗೆ, ನನ್ನ ಕುಟುಂಬದ ಕುರಿತು ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದರೆ ಕಾನೂನು ಮೂಲಕ ಅಂತವರಿಗೆ ಉತ್ತರ ಕೊಡುತ್ತೇನೆ. ಬಿಡದಿಯಲ್ಲಿ ಅನಿತಾ ಕುಮಾರಸ್ವಾಮಿ ಜಮೀನು ಇದೆ ಎಂದಿದ್ದ ಸಚಿವ ಎಂಬಿ ಪಾಟೀಲ್ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಪತ್ನಿ ಜಮೀನಿದೆ ಎಂದು ಎಚ್ಡಿಕೆ ಈ ಹಿಂದೆ ಹೇಳಿದ್ರು. ಅನಿತಾ ಅವರ ಜಮೀನಲ್ಲಿ ಇಲ್ಲದಿದ್ರೆ ಸ್ಪಷ್ಟೀಕರಣ ನೀಡಬೇಕಿತ್ತು ಅಂತ ವಿಜಯಪುರದಲ್ಲಿ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. ಯಾಕೆ ಅದನ್ನು ಸ್ಪಷ್ಟೀಕರಣ ಕೊಡೋದಲ್ಲ, ರಾಜಕೀಯವಾಗಿ ಅದು ಆ ಕೂಗೆಬ್ಬಿದೆ. ಒಂದು ವೇಳೆ ಇರ್ದಿದ್ರೆ ಮುಗೀತಲ್ಲ, ಅಲ್ಲಿಗೆ ನಂದು ಭೂಮಿ ಇಲ್ಲ ಅಂದ್ರೆ ಮುಗಿದೋಯ್ತು. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರೇ ಅನಿತಾ 100 ಎಕರೆ ಜಮೀನು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದ್ರು. ಬಿಡದಿಯಲ್ಲಿ ಅನಿತಾ ಅವರ ಜಮೀನು ಇಲ್ಲ ಎಂದು ಹೇಳಿದ್ರೆ ಮುಗೀತು. ಅನಿತಾ ಕುಮಾರಸ್ವಾಮಿ ಮೇಲೆ ನನಗೆ ವೈಯಕ್ತಿಕ ದ್ವೇಷ ಇಲ್ಲ. ಅನಿತಾ ನಮ್ಮ ಸಹೋದರಿ ಇದ್ದಂತೆ. ನನ್ನ ಮಾತಿಂದ ಅವರಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೇವೆ ಅಂತ ಸಚಿವ ಎಂಬಿ ಪಾಟೀಲ್ ಕುಟ್ಕಿದ್ದಾರೆ. ಕುಮಾರಸ್ವಾಮಿ ಅವರೇ ಹೇಳಿಕೆ ನೀಡಿದ ನಾನು ನೋಡಿದ್ದೀನಿ. ನನ್ನ ಗೊತ್ತಿಲ್ಲ ನನಗೆ ಅವರು ಅನಿತಾ ಕುಮಾರಸ್ವಾಮಿ ಅವರು ಇಲ್ಲಿ ಭೂಮಿ ತಗೊಂಡಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹೀಗಾಗಿ ಒಂದು ವೇಳೆ ಅವ್ರದ್ದು ಇರ್ದಿದ್ರೆ ಅವರು ಸ್ಪಷ್ಟೀಕರಣ ಕೊಟ್ಟು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ತಾಯಿಯವರ ಜಮೀನಿಲ್ಲ ಅಂತೋ ಅಥವಾ ಅನಿತಾ ಕುಮಾರಸ್ವಾಮಿ ಅಕ್ಕ ಅವರು ನಮ್ದಿಲ್ಲ ಅಂತ ಹೇಳಿದ್ರೆ ಮುಗಿದೋಗ್ತದೆ ಮ್ಯಾಟ್ರು. ಬಿಡದಿ ರಾಜಕೀಯ ಕೆಸರೇರ್ಚಾಟದ ನಡುವೆ ಬಿಡದಿ ಮತ್ತು ಬೈರಮಂಗಲದಲ್ಲಿ ಮತ್ತೆ ಪೋಸ್ಟರ್ಗಳು ರಾರಾಜಿಸಿವೆ. ಕೇತಗಾನಹಳ್ಳಿ, ಹಲಗೆ ವಡೇರಹಳ್ಳಿ ಭೂ ಹಗರಣದ ಆರೋಪ ಹೊರಿಸಿ ಕುಮಾರಸ್ವಾಮಿ ಜೈಲಿಗೆ ಹೋಗೋದಕ್ಕೆ ಸಿದ್ಧರಾಗಿ ಎಂಬ ಬರಹ ಇರೋ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಇದು ಜೆಡಿಎಸ್ ನಾಯಕರು ಕೆರಳುವಂತೆ ಮಾಡಿದೆ. ಆ ಪೋಸ್ಟರ್ ಏನ್ ಅಂಟಿಸಿದಾರೆ ನಾನು ನೋಡಿದ್ದೀನಿ. ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು? ಅವ್ರದ್ದೇನೇನು ಕಥೆಗಳಿದೆ, ಅವ್ರದ್ದೇನೇನು ವ್ಯವಹಾರಗಳು, ಅವ್ರೇನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ? ಕುಮಾರಸ್ವಾಮಿ ವಿರುದ್ಧ ಪೋಸ್ಟರ್ ಅಂಟಿಸಿರೋದಕ್ಕೆ ಜೆಡಿಎಸ್ ಕನಲಿ ಕೆಂಡವಾಗಿದೆ. ಪೋಸ್ಟರ್ ಅಂಟಿಸೋದಕ್ಕೆ ಕಡಿವಾಣ ಹಾಕದಿದ್ರೆ ಹೋರಾಟ ಮಾಡ್ತೀವಿ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ಬಿಡದಿಯಲ್ಲಿ ಜೆಡಿಎಸ್ ಮಾಜಿ ಶಾಸಕ ಮಂಜುನಾಥ್ ಹೇಳಿದ್ರು. ನಿಮ್ಮ ನಾಯಕರ ಬೇನಾಮಿ ಆಸ್ತಿ ಬಗ್ಗೆ ತನಿಖೆ ಮಾಡಬೇಕಿದೆ. ಬಿಡದಿ ಟೌನ್ಶಿಪ್ ನಿಂದ ರೈತರಿಗೆ ಯಾವುದೇ ಅನುಕೂಲ ಆಗಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಜೆಡಿಎಸ್ ಸರ್ಕಾರ ಇದ್ದಾಗಲೇ ಟೌನ್ಶಿಪ್ ಯೋಜನೆಗೆ ಹಸಿರು ನಿಶಾನೆ ನೀಡಿತ್ತು ಅಂತ ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದ್ರು. ಈಗ ಜೆಡಿಎಸ್ನವರು ರಾಜಕಾರಣ ಮಾಡ್ತಿದ್ದಾರೆ. ಸಚಿವ ಸ್ಥಾನಕ್ಕೆ ಪ್ರತಿಭಟನೆ ನಡೀತಾ ಇಲ್ಲ, ಹಕ್ಕೊತ್ತಾಯ ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ ಪ್ರತಿನಿತ್ಯವೂ ಗದ್ದಲ ನಡೀತಾ ಇದೆ. ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲು ಬಿಜೆಪಿ ವರಿಷ್ಠರಿಗೆ ಶಕ್ತಿ ಇದೆಯಾ ಅಂತ ಪ್ರಶ್ನಿಸಿದ್ರು. ಅದನ್ನ ಜನತಾದಳ ಸರ್ಕಾರದವರಿದ್ದಾಗಲೇ ಆ ಒಂದು ಪ್ರಾಜೆಕ್ಟ್ಗೆ ಹಸಿರು ನಿಶಾನೆ ತೋರಿಸಿದ್ರು. ಬಿಡದಿ ಟೌನ್ಶಿಪ್ಗಿಂತ ಕೆಟ್ಟದ್ದು ಇನ್ನೊಂದಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಬಾಗೇಪಲ್ಲಿಯಲ್ಲಿ ನೀರು ಕೊಟ್ಟು ಟೌನ್ಶಿಪ್ ಮಾಡಿ, ಬಿಡದಿ ಅಂತ ಫಲವತ್ತಾದ ಭೂಮಿ ಬೇರೆ ಎಲ್ಲೂ ಇಲ್ಲ. ಇಲ್ಲೇ ದುಡ್ಡು ಮಾಡಿ ರಾಹುಲ್ ಪ್ರಧಾನಿ ಮಾಡಲಾಗುತ್ತಾ? ಸುಮ್ಮನೆ ರೈತರನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಆಕ್ರೋಶ ಹೊರಹಾಕಿದ್ರು. ಬಿಡದಿ ಭಾಗದ ರೈತರು ತಮ್ಮ ಜಮೀನು ಉಳಿಸಿಕೊಳ್ಳೋದಕ್ಕೆ ರಸ್ತೆಗಿಳಿದಿದ್ದಾರೆ. ಬಿಡದಿ ಯೋಜನೆ ವಿರೋಧಿಸಿ ನಡೀತಾ ಇರುವ ರೈತರ ಹೋರಾಟಕ್ಕೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಬಲ ನೀಡಿದೆ. ವಿವಿಧ ಜಿಲ್ಲೆಗಳ ರೈತರು ಬಿಡದಿಯ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ.